ಬೆಂಗಳೂರಿನಲ್ಲಿ ಇನ್ನು ಬಾಲಕ ಗಾಂಧಾರ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಅಂಶ ಬಯಲಾಗಿದೆ. ನೋಡಿ, ಬೆಂಗಳೂರಲ್ಲಿ ಬಾಲಕ ಗಾಂಧಾರ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ಪೊಲೀಸರು ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಸ್ಫೋಟಕ ಅಂಶ ಬಯಲಾಗಿದೆ. ವೆಬ್ ಸೀರೀಸ್ನ ಚಟದಿಂದ ಬಾಲಕ ಗಾಂಧಾರ್ ಸಾವನ್ನಪ್ಪಿರೋ ಶಂಕೆ ವ್ಯಕ್ತವಾಗಿದೆ. ಸಿಕೆ ಅಚ್ಚುಕಟ್ಟು ಪೊಲೀಸರ ತನಿಖೆಯಲ್ಲಿ ವಿಚಾರ ಬಹಿರಂಗ ಆಗಿದೆ. ಯಾವಾಗ ನೋಡಿದ್ರು ವೆಬ್ ಸೀರೀಸ್ ನೋಡ್ತಿದ್ದಂತೆ ಇವನು. ಡೆತ್ ನೋಟ್ ಅನ್ನುವಂಥ ವೆಬ್ ಸೀರೀಸ್ ಅನ್ನ ಗಾಂಧಾರ್ ನೋಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಜಾಪನೀಸ್ ಭಾಷೆಯ ವೆಬ್ ಸೀರೀಸ್ ಇದು. ತನ್ನ ರೂಮ್ನಲ್ಲಿ ವೆಬ್ ಸೀರೀಸ್ನ ಪಾತ್ರಗಳ ಚಿತ್ರವನ್ನ ಬಿಡಿಸಿ ಇಟ್ಕೊಂಡಿದ್ದಂತೆ. ಸೀರೀಸ್ನ ಪ್ರಭಾವದಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಅಲ್ಲದೆ ಆಧ್ಯಾತ್ಮಿಕದ ಕಡೆ ಒಲವನ್ನ ಗಾಂಧಾರ್ ಹೊಂದಿದ್ದ. ಇದೇ ಕಾರಣಕ್ಕೆ ಬಾಲಕ ಆತ್ಮಹತ್ಯೆಗೆ ಶರಣಾಗಿರೋ ಶಂಕೆ ಇದೆ. ಸಿಕೆ ಅಚ್ಚುಕಟ್ಟು ಪೊಲೀಸರಿಂದ ತನಿಖೆ ಮುಂದುವರಿತಾ ಇದೆ. ನೋಡಿ, ಮಕ್ಕಳ ಕೈಯಲ್ಲಿ ಮೊಬೈಲ್ಗಳನ್ನು ಕೊಡೋಕೆ ಮುಂಚೆ ಅಥವಾ ನೆಟ್ಫ್ಲಿಕ್ಸು ಅಥವಾ ಇನ್ನೂ ಯಾವ್ದು ಇದೆ ಎಲ್ಲನೂ ಪ್ಲ್ಯಾಟ್ಫಾರ್ಮ್ಗಳು, ಆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಮಕ್ಕಳು ಏನು ನೋಡ್ತಾರೆ ಅನ್ನೋದ್ರ ಬಗ್ಗೆ ಗಮನ ಇರಲಿ. ಡೆತ್ ನೋಟ್ ಅನ್ನುವಂಥ ವೆಬ್ ಸೀರೀಸ್ನ ಅವ್ನು ನೋಡ್ತಾ ಇದ್ದ, ಅದಕ್ಕೆ ಆ ಪ್ರಭಾವಕ್ಕೆ ಒಳಗಾಗಿ ಈ ರೀತಿ ಮಾಡ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಿದೆ. ಒಂದು ಡೆತ್ ನೋಟ್ ಕೂಡ ಸಿಕ್ಕಿದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಬಾಲಕ ಗಾಂಧಾರ್ ಏನು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದ, ಒಂದು ವೆಬ್ ಸೀರೀಸ್ನ ನೋಡಿ ಅವನು ಈ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅನ್ನುವಂಥ ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಏನು ನೋಡ್ತಾ ಇದ್ದಾರೆ, ಏನು ನೋಡ್ತಾ ಇಲ್ಲ ಅನ್ನೋದ್ರ ಮೇಲೆ ಕೂಡ ಪೋಷಕರ ಗಮನ ಕಡಿಮೆ ಆಗ್ತಿದೆ ಅಂತ ಅನ್ಸುತ್ತೆ ವೆಂಕಟೇಶ್. ಹೌದು ಸುಂದರ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪೋಷಕರು ಕೂಡ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಕೊಡೋದಿಲ್ಲ. ಅವರು ಕೆಲಸ ಕಾರ್ಯಗಳು ಮಾಡೋ ನಿಟ್ಟಿನಲ್ಲಿ ಅವ್ರ ಕೈಗೆ ಒಂದು ಮೊಬೈಲ್ ಅನ್ನ ಕೊಟ್ಟು ಇವರು ಆರಾಮಾಗಿ ಇರ್ತಾರೆ. ಮಕ್ಕಳು ಏನ್ ನೋಡ್ತಾ ಇದ್ದಾರೆ, ಯಾವ ಒಂದು ವಿಡಿಯೋಸ್ ನೋಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಪರಿವೇ ಇರೋದಿಲ್ಲ. ಸುಮ್ಮನೆ ಏನೋ ಒಂದು ಮಾಡ್ತಿರ್ತಾರೆ. ಈ ಒಂದು ಗಾಂಧಾರ್ ಕೂಡ ಅಷ್ಟೇ ಇತ್ತೀಚೆಗೆ ಒಂದು ವೆಬ್ ಸೀರೀಸ್ ಗಳನ್ನ ನೋಡ್ತಾ ಇದ್ದ. ಅದರಲ್ಲಿ ಸುಸೈಡ್ ಅನ್ನ ಮಾಡ್ಕೊಳ್ಳುವಂತದ್ದು ಹೇಗೆ, ಏನಾಗುತ್ತೆ ಮುಂದೆ, ಸ್ವರ್ಗಕ್ಕೆ ಹೋದ್ರೆ ಏನಾಗುತ್ತೆ ಅನ್ನುವಂತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಆತ ಹೆಚ್ಚಿನ ವಿಡಿಯೋಗಳನ್ನ ನೋಡಿದ್ದ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಮತ್ತೆ ಆಧ್ಯಾತ್ಮಿಕವಾಗಿ ಹೆಚ್ಚಿನ ಒಂದು ಒಲವನ್ನು ಕೂಡ ಹೊಂದಿದ್ದ ಅಂತ ಕಾಣುತ್ತೆ. ಹಾಗಾಗಿ ಆತ ಡೆತ್ ನೋಟ್ ನಲ್ಲಿ ಕೂಡ ನಾನು ಸ್ವರ್ಗಕ್ಕೆ ಹೋಗ್ತಿದ್ದೇನೆ, ಈ ಒಂದು ಪತ್ರವನ್ನು ಓದುವ ಅಷ್ಟೊತ್ತಿಗೆ ನಾನು ಅಲ್ಲಿ ತಲುಪಿರ್ತೀನಿ, ನಾನು 14 ವರ್ಷ ಕೂಡ ನಾನು ತುಂಬಾ ಖುಷಿಯಾಗಿದ್ದೆ ಅಂತ ಹೇಳಿ ಎಲ್ಲ ಮೆನ್ಷನ್ ಮಾಡಿದ್ದ. ಹಾಗಾಗಿ ಈ ಬಾಲಕ ಒಂದು ವಿಡಿಯೋಗಳಲ್ಲಿ ಇದ್ದಂತಹ ಕಂಟೆಂಟ್ ಏನಿದೆ ಮತ್ತೆ ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಅಡಿಕ್ಟ್ ಆಗಿದ್ದ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಅದಕ್ಕೆ ಮಕ್ಕಳ ಕೈಗೆ ಯಾರೇ ಆಗಿದ್ರು ಮೊಬೈಲ್ ಅನ್ನು ಕೊಟ್ಟಂತ ವೇಳೆಯಲ್ಲಿ ಮಕ್ಕಳು ಏನ್ ನೋಡ್ತಾ ಇದಾರೆ, ಅವ್ರು ಏನ್ ನೋಡ್ಬೇಕು ನೋಡ್ಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಪೋಷಕರ ತಿಳಿಯನ್ನ ಹೇಳಬೇಕು. ಮೊದಲಿಗೆ ಮೊಬೈಲ್ ಕೊಡೋದೇ ಒಂದು ಅಪರಾಧ ಅನ್ನೋದಾದ್ರೆ ಇಂಥ ವಿಚಾರಗಳನ್ನು ಮತ್ತೆ ನೋಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಕೂಡ ಗಮನ ಹರಿಸಬೇಕಾದದ್ದು ಪೋಷಕರ ಒಂದು ಕರ್ತವ್ಯ ಆಗಿರುವಂತದ್ದು. ಸಿಂಧೂರ, ವೆಂಕಟೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಮಕ್ಕಳ ಗಮನ ಇರಲಿ, ಮಕ್ಕಳ ಬಗ್ಗೆ ಏನು ನೋಡ್ತಾ ಇದ್ದಾರೆ ಮೊಬೈಲಲ್ಲಿ, ಮನೆಯಲ್ಲಿ ಕೂತ್ಕೊಂಡಾಗ ಟಿವಿ ಮುಂದೆ ಏನು ನೋಡ್ತಾ ಇದ್ದಾರೆ. ಈಗೆಲ್ಲ ಬಹಳ ವೆಬ್ ಸೀರೀಸ್ ಕಾಲಗಳು, ಪೋಷಕರು ಕೂಡ ಮಕ್ಕಳನ್ನ ಕೂರಿಸ್ಕೊಂಡು ನೋಡ್ತಾ ಇರ್ತೀರಿ. ಮಕ್ಕಳ ಬಗ್ಗೆ ಎಚ್ಚರ ಇರಲಿ. ಮಕ್ಕಳ ಮನಸ್ಸಿನ ಸ್ಥಿತಿ ಮೇಲೆ ಆ ವೆಬ್ ಸೀರೀಸ್ ಯಾವ ರೀತಿ ಅಥವಾ ಬೇರೆ ಬೇರೆ ವಿಚಾರಗಳು ಯಾವ ರೀತಿ ಪ್ರಭಾವ ಬೀರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಗಮನ ಇರಲಿ ಅಂತ ಹೇಳಿ